ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ದೀಪಾವಳಿ ಲಕ್ಷ್ಮೀ ಪೂಜೆಯ ಬಗ್ಗೆ ಸ್ವಲ್ಪ ತಿಳಿಯೋಣ. ಅಶ್ವಿನ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿನ ಸಾಯಂಕಾಲ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ರೈತರು ತಮ್ಮ ಗದ್ದೆಗಳಲ್ಲಿ ಬೆಳೆದ ಹೊಸ ಪೈರನ್ನು ಮನೆಗೆ ತಂದು ಧಾನ್ಯಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ. ಅಮಾವಾಸ್ಯೆ ದಿನ ಸಾಯಂಕಾಲ ಲಕ್ಷ್ಮೀ ಕುಬೇರನ ಪೂಜೆಯನ್ನು ಮಾಡಬೇಕು. ಅನೇಕರು ಬದರಿಯಿಂದ ತಂದ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡುತ್ತಾರೆ. ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಶ್ರೀ ಲಕ್ಷ್ಮೀ ಕುಬೇರನ ಪೂಜೆಯನ್ನು ಅಮಾವಾಸ್ಯೆ ದಿನ ಸಾಯಂಕಾಲ ಅವಶ್ಯವಾಗಿ ಎಲ್ಲರೂ ಮಾಡಬೇಕು. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ, ಅಂಗಡಿಗಳಲ್ಲಿ, ವಾಹನಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡುವ ಸಂಪ್ರದಾಯವಿದೆ. ಹಾಗೂ ಮನೆಯಲ್ಲಿ ಕಲಶವಿಟ್ಟು ಲಕ್ಷ್ಮೀ ಪೂಜೆಯನ್ನು ಬಹಳ ವೈಭವದಿಂದ ಮಾಡುತ್ತಾರೆ. ನಾವು ಮಾಡುವುದು ಕೇವಲ ಲಕ್ಷ್ಮೀ ಪೂಜೆ ಅಲ್ಲ, ಶ್ರೀ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಹೇಳಿ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಅಮಾವಾಸ್ಯೆ ದಿನ ಸಾಯಂಕಾಲ ಮನೆಯಲ್ಲಿ ಎಲ್ಲ ಕಡೆ, ಅಂದರೆ ದೇವರ ಮುಂದೆ, ತುಳಸಿ ಮುಂದೆ ಹಾಗೂ ಆಕಳು ಕಟ್ಟುವ ಸ್ಥಳದಲ್ಲಿ ಎಲ್ಲ ಕಡೆಗೂ ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು. ಇದರಿಂದ ಮನೆಯಲ್ಲಿ ದುಷ್ಟಶಕ್ತಿ ನಾಶವಾಗಿ ಸಕಾರಾತ್ಮಕ ಶಕ್ತಿ, ಅಂದರೆ ದೈವಿ ಶಕ್ತಿ ಮನೆಯಲ್ಲಿ ಬಂದು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಲಕ್ಷ್ಮೀ ಪೂಜೆಯನ್ನು ರಂಗೋಲಿ ಹಾಕಿ ಸ್ವಸ್ತಿಕ ಬರೆದು ಕಣ, ಕಾಯಿ, ಅಕ್ಕಿ, ಅಡಿಕೆ ಬೆಟ್ಟ, ನಾಣ್ಯ ಇತ್ಯಾದಿಗಳೊಂದಿಗೆ ಬಂಗಾರದ ಆಭರಣವನ್ನು ಇಟ್ಟು ಸಹ ಪೂಜೆ ಮಾಡುತ್ತಾರೆ. ಮನೆಯಲ್ಲಿ ಎಲ್ಲ ಮೂಲೆ ಮೂಲೆಗಳಲ್ಲಿ ಹಣತೆಯಲ್ಲಿ ದೀಪವನ್ನು ಬೆಳಗಿಸಬೇಕು. ದೀಪವನ್ನು ಬೆಳಗಿಸುವಾಗ ಈ ಶ್ಲೋಕವನ್ನು ಹೇಳಬೇಕು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ಎಂದು ದೀಪಕ್ಕೆ ಕೈ ಮುಗಿಯಬೇಕು. ಕಾರ್ತೀಕ ಮಾಸದಲ್ಲಿ ದೀಪಕ್ಕೆ ಬಹಳ ಮಹತ್ವ ಇರುವುದರಿಂದ ಕಾರ್ತೀಕ ಮಾಸ ಪೂರ್ತಿ ನಾವು ದೇವರ ಮುಂದೆ, ತುಳಸಿ ಮುಂದೆ ದೀಪವನ್ನು ಅವಶ್ಯವಾಗಿ ಬೆಳಗಿಸಬೇಕು. ಇದರಿಂದ ಧನ, ಧಾನ್ಯ, ಜ್ಞಾನ, ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಒಂದು ದೀಪವನ್ನು ಬೆಳಗಿಸುವುದರಿಂದ ನಮ್ಮ ಜೀವನ ಮಂಗಲಮಯವಾಗಿ, ಆರೋಗ್ಯವಂತರಾಗಿ ಹಾಗೂ ನಮ್ಮಲ್ಲಿರುವ ಕಾಮಕ್ರೋಧಾದಿ 6 ಶತ್ರುಗಳ ಗುಣಗಳು ನಮ್ಮಲ್ಲಿ ಇದ್ದರೆ ಅವು ನಾಶವಾಗಿ ನಮಗೆ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಹಾಡುಗಳನ್ನು ಹಾಗೂ ಸ್ತೋತ್ರಗಳನ್ನು ಹಾಗೂ ಲಕ್ಷ್ಮೀ ಸಹಸ್ರನಾಮ ತಮಗೆ ಯಾವುದು ಅನುಕೂಲವೋ ಅವುಗಳನ್ನು ಹೇಳಿಕೊಳ್ಳಬೇಕು. ಕೆಲವರು ಲಕ್ಷ್ಮೀ ಪೂಜೆಯನ್ನು ಬಲಿಪಾಡ್ಯದ ದಿನ, ಅಂದರೆ ಕಾರ್ತೀಕ ಮಾಸದ ಶುದ್ಧ ಪ್ರತಿಪದೆ ದಿನ ಪ್ರಾತಃ ಕಾಲದಲ್ಲಿ ಮಾಡುತ್ತಾರೆ. ಅವರವರ ಸಂಪ್ರದಾಯದಂತೆ, ಪದ್ಧತಿಯಂತೆ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು.